ನಮಸ್ಕಾರ ವೀಕ್ಷಕರಿಗೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಪ್ರಾಕ್ಟಿಕಲ್ ವರ್ಸಸ್ ಥೆರಟಿಕಲ್ ಅಥವಾ ಕಾಮನ್ ಸೆನ್ಸ್ ವರ್ಸಸ್ ಬುಕ್ ನಾಲೆಜ್ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಒಬ್ಬನು ಸೈಂಟಿಸ್ಟ್ ಇದ್ದ, ಪ್ರೊಫೆಸರ್ ಕಮ್ ಸೈಂಟಿಸ್ಟ್ ಕಮ್ ಇಂಜಿನಿಯರ್. ಅವನು ಕಾಲೇಜಲ್ಲಿ ಲೆಕ್ಚರ್ ತೊಗೋತಾ ಇದ್ದ. ಈ ವಾಸ್ ಡೂಯಿಂಗ್ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾಯಿದ್ದ. ಥೀಸಸನ್ನು ರೆಡಿ ಮಾಡ್ಕೋತಾ ಇದ್ದ. ಇನ್ನೊಂದು 3-4 ದಿವಸ ಅಲ್ಲಿ ಥೀಸಸ್ ಸಬ್ಮಿಟ್ ಮಾಡಬೇಕು. ಅವನ ಮನೆಗೆ ಒಂದು ಬೆಕ್ಕು ಬರ್ತಾಯಿತ್ತು. ಅವನು ಬೇಸರಾಗಿದ್ದ, ಯಾರೂ ಇರಲಿಲ್ಲ ಮನೆಯಲ್ಲಿ. ಆ ಬೆಕ್ಕಿಗೆ ಹಾಲು ಹಾಕ್ತಾಯಿದ್ದ, ಕುಡ್ಕೊಂಡು ಹೋಗ್ತಾಯಿತ್ತು. ಬರ್ತಾ ಅದು ಕಂಟಿನ್ಯೂಸ್ ಬರ್ತಾಯಿತ್ತು. ಅವ್ನು ಥೀಸಸ್ ಬರೆಯುವಾಗ ಬಂದು ಕೊಡ್ತಾಯಿತ್ತು. ನೋಡಿ ಯಾವ ಜನ್ಮದ ಸಂಬಂಧ ಅದು. ಅವ್ನು ಥೀಸಸ್ ಬರೆಯುವಾಗ ಕರೆಕ್ಟಾಗಿ ಬರೋದು, ಹಾಲು ಕುಡಿಯೋದು, ಅವ್ನ ಟೇಬಲ್ ಮೇಲೆ ಅವ್ನ ತೊಡೆ ಮೇಲೆ ಕೂಡ್ತಾಯಿತ್ತು. ಅವ್ನು ಬರಿತಾ ಇದ್ದ. ಒಂದಿನ ಅವ್ನು ಟೀ ಮಾಡ್ಕೊಂಬರೋಕೆ ಒಳಗೆ ಹೋಗಿದ್ದ. ಅಷ್ಟರಲ್ಲಿ ಅದು ಬಂದುಬಿಟ್ಟು ಆ ಇಂಕ್ ಪಾಟ್ ಇತ್ತು ಹಿಂದಕ್ಕೆ. ಇಂಕ್ ಪಾಟಲ್ಲಿ ಆ ಗಲಗ ಅಂತಿತ್ತು, ಅದನ್ನು ಅದ್ದಿ ಬರಿತಾಯಿದ್ರು. ಅದನ್ನು ಅವನು ಟೀ ಮಾಡ್ಕೊಂಬರೋ ಅಷ್ಟರಲ್ಲಿ ಬಿಡಿಸ್ಬಿಡ್ತು. ಆ ಥೀಸಸ್ ಮೇಲೆಲ್ಲ ಬಿದ್ದುಬಿಡ್ತು. ಅವನು ಬರೋ ಅಷ್ಟರಲ್ಲಿ ನೋಡ್ತಾನೆ, ಅದನ್ನೆಲ್ಲ ಗಲೀಜು ಬ್ಲ್ಯಾಕ್ ಆಗಿಬಿಟ್ಟಿದೆ, ಬ್ಲೂ ವಾಟ್ ಎವರ್ ಇಂಕ್. ಅಯ್ಯೋ ರಾಮ. ಸ್ವಲ್ಪ ಹೊತ್ತು ಅವನು ಸೈಲೆಂಟಾಗಿದ್ದು ವಿಚಾರ ಮಾಡಿ ಅದು ತಲೆ ಮೇಲೆ ಕೈ ಆಡಿಸಿದ. ಗುಡ್, ನೀನು ಇದನ್ನು ನಂಗೆ ಲಾಸ್ ಮಾಡಲಿಲ್ಲ, ಒಳ್ಳೇದು ಮಾಡಿದೆ. ನಾನು ಅರ್ಜೆಂಟಲ್ಲಿ ಏನೋ ಮಾಡಿ ಮುಗಿಸ್ತಾ ಇದ್ದೆ. ಇನ್ನೂ ಹೆಚ್ಚು ಥಿಂಕ್ ಮಾಡಿ ಇನ್ನೂ ಚೆನ್ನಾಗಿ ಬರೆಯೋಂಗೆ ಮಾಡಿದೆ, ಥ್ಯಾಂಕ್ ಯು ಅಂತ ಅದ್ರ ತಲೆ ಮೇಲೆ ಕೈ ಆಡಿಸಿದ. ಅಂದರೆ ಕೆಲವು ಸಾರಿ ನಾವು ಪೇಷನ್ಸಿಂದ ಲಾಸ್ ಆಗಿದೆ ಅಂತ ಗಾಬರಿ ಆಗಬಾರ್ದು ಅಷ್ಟೇ. ಇನ್ನು ಎರಡನೇ ಪಾಯಿಂಟ್, ಆ ಬೆಕ್ಕೇನು ಮಾಡ್ತು, ಅದೇ ಒಂದು ಮರಿ ಹಾಕಬೇಕಾಗಿತ್ತು. ಅದಕ್ಕೆ ಇಲ್ಲೇ ಕ್ಲೋಸ್ ಆಗಿಬಿಡ್ತು, ಇಲ್ಲೇ ಮರಿನೂ ಹಾಕ್ಬಿಡ್ತು. ಇನ್ನೊಂದು 3-4 ದಿವಸಲ್ಲಿ ಅದು ಸಬ್ಮಿಟ್ ಮಾಡ್ಬೇಕು ಥೀಸಿಸು. ಈ ಕೆಲವು ಸರಿ ಬೆಕ್ಕು ಹೊರಗೆ ಹೋಗುತ್ತೆ ಬರುತ್ತೆ, ಹೊರಗೆ ಹೋಗಿ ಬರ್ತಾಯಿತ್ತು. ಅದು ಹೇಗೆ ಮಾಡೋದು ಅಂತ ಒಬ್ಬನು ಕಾರ್ಪೆಂಟ್ರನ್ನ ಕರೆಸಿದ. ಬ್ಯಾಕ್ ಡೋರ್ಗೆ 2 ಹೋಲ್ ಮಾಡೋಣ, ಒಂದು ಮೇಲೆ ಒಂದು ಕೆಳಗಡೆ. ಮೇಲೆ ದೊಡ್ಡದು ಮಾಡಪ್ಪ, ಕೆಳಗಡೆ ಚಿಕ್ಕ ಹೋಲ್ ಮಾಡು ಅಂತ ಹೇಳ್ದ. ಕಾರ್ಪೆಂಟ್ರ್ ಅಂದ, ಏನು ಸರ್, ಸ್ವಲ್ಪ 2 ಮಧ್ಯೆ ಒಂದು ಸೈಜ್ ಕೆಳಗಡೆ ಒಂದೇ ಹೋಲ್ ಮಾಡಿದರೆ ಮೊದಲು ತಾಯಿ ಬೇಕು ಹೋಗುತ್ತೆ, ಆಮೇಲೆ ಮರಿ ಬೆಕ್ಕುಗಳು ಹೋಗುತ್ತೆ. ಏನು ಸರ್ ಅಷ್ಟು ಗೊತ್ತಾಗಲ್ವಾ ಅಂತ. ಇದರ ಅರ್ಥ ಏನು? ಕೆಲವು ಸಾರಿ ಪ್ರಾಕ್ಟಿಕಲ್ ನಾಲೆಜ್ ಮೇಲ್ಗೈ ಆಗುತ್ತೆ ಥೆರಾಟಿಕಲ್ಗಿಂತಲೂ. ಅಂದರೆ ಕಾಮನ್ ಸೆನ್ಸು ಮೇಲುಗೈ ಆಗುತ್ತೆ ಪುಸ್ತಕದ ವಿದ್ಯೆಗಿಂತ. ಆದರೆ ಜೀವನದಲ್ಲಿ ಎರಡೂ ಬೇಕು. ಯಾಕಂದರೆ ವಿದ್ಯೆ ಇಲ್ಲದವನು ಹದ್ದಗಿಂತ ಕಡಿಮೆ ಅಂತ. ಅಂದರೆ ವಿದ್ಯೆ ಇದ್ದರೆ ಓದಕ್ಕೆ ಬೇಕು, ಬರೆಯೋಕ್ಕೆ ಬೇಕು. ಕೆಲವು ಕಡೆ ಬ್ಯಾಂಕಿಗೆ ಹೋದರೆ ಮಾಡಿದ್ರೆ ಕೆಲವರಿಗೆ ಎಷ್ಟೊಂದು ಕಷ್ಟಪಡ್ತಾರೆ. ಅದಕ್ಕೆ ಎರಡೂ ಬೇಕು. ಪ್ರಾಕ್ಟಿಕಲ್ ನಾಲೆಜ್ ವಿಲ್ ಕಮ್ ಬೈ ಪ್ರಾಕ್ಟೀಸ್ ಹೋದ ಜನರ ಜೊತೆಗೆ ಬೆರೆಯೋದು, ಅದು ಪ್ರಾಕ್ಟೀಸಿಂದ ಬರುತ್ತೆ. ಕೆಲವರಿಗೆ ಗಾಡ್ ಗಿಫ್ಟ್ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಎರಡೂ ಗಾಡ್ ಗಿಫ್ಟೇ, ಅಥವಾ ಎರಡೂ ಪ್ರಾಕ್ಟೀಸಿಂದ ಬರ್ತಾ ಇರುತ್ತೆ. ಟೋಟಲಿ ಎರಡೂ ಪಡ್ಕೋಬೇಕು. ಎಲ್ಲರೂ ಪಡ್ಕೊಳ್ಳೋಗಾಗಿ ತಮ್ಮ ಮಕ್ಕಳಿಗೆಲ್ಲ ಎರಡೂ ಕೊಡಿಸಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಯೂಟ್ಯೂಬ್ಗೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ. ಓಕೆ.